ಬೆಳಗಾವಿ ಜಿಲ್ಲಾ ಘಟಕ ಪತ್ರಿಕಾ ಮಾಧ್ಯಮದ ಮಿತ್ರರನ್ನ ಹಾಗೂ ಇಲೆಕ್ಟ್ರಾನಿಕ್ ಮಾಧ್ಯಮದ ಮಿತ್ರರನ್ನ ಇವತ್ತು ಏನು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಜೂನ್ 22ರಂದು ಕನ್ನಡ ಕಡ್ಡಾಯ ಅಂತಕ್ಕಂಥ ಒಂದು ವಿಚಾರವಾಗಿ ಕರ್ನಾಟಕ ಘನ ಸರ್ಕಾರ ಏನು ಒಂದು ಆದೇಶವನ್ನು ಹೊರಡಿಸಿದೆ, ಆ ವಿಚಾರವಾಗಿ ಪದೇ ಪದೇ ಖ್ಯಾತೆ ತೆಗೆತಿರ್ತಕ್ಕಂಥ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಜೂನ್ 22ರಂದು ಒಂದು ಪ್ರತಿಭಟನಾತ್ಮಕವಾದಂಥ ಒಂದು ಮೋರ್ಚಾಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮಾನ್ಯ ಟಿ ಎ ನಾರಾಯಣಗೌಡರ ಆದೇಶದ ಮೇರೆಗೆ ಹಾಗೂ ರಾಜ್ಯ ಸಂಚಾಲಕರಾದಂಥ ಸುರೇಶಣ್ಣ ಗೌವನ್ ಅವರು, ಹಾಗೆಯೇ ಕರ್ನಾಟಕ ರಕ್ಷಣಾ ವೇದಿಕೆಯ ಬೆಳಗಾವಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ದೀಪಕ್ ಗುಡುಗನಟ್ಟಿಯವರು, ಉಪಾಧ್ಯಕ್ಷರಾದಂಥ ಗಣೇಶ್ ರೋಗ್ಡೆಯವರು ಹಾಗೂ ಉಪಾಧ್ಯಕ್ಷರಾದ ರಾಜವನ್ನ ನಾಶಿಪುಡಿಯವರು ಹಾಗೂ ಬೆಳಗಾವಿ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳು, ಬೆಳಗಾವಿ ತಾಲೂಕಿನ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲ ಇವತ್ತೇನು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಆ ಪತ್ರಿಕಾಗೋಷ್ಠಿಗೆ ಆಗಮಿಸಿ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ತಾವೆಲ್ಲ ಮಾಡ್ತಾ ಇದ್ದೀರಿ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಸಾಕಷ್ಟು ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟದ ಪ್ರತಿಫಲವಾಗಿ ರಾಜ್ಯ ಸರ್ಕಾರ ನಾಮಫಲಕದ ವಿಚಾರವಾಗಿ ಏನು ಬೃಹತ್ ಒಂದು ಹೋರಾಟ ನಡೀತು ಸನ್ಮಾನ್ಯ ನಾರಾಯಣಗೌಡರ ನೇತೃತ್ವದಲ್ಲಿ. ಅದರ ಪ್ರತಿಫಲವಾಗಿ ರಾಜ್ಯ ಸರ್ಕಾರ ಕನ್ನಡ ಕಡ್ಡಾಯವನ್ನು ಗೊಳಿಸಿತು, ಆದೇಶವನ್ನು ಕೂಡ ಮಾಡಿದೆ. ಪ್ರತಿಯೊಂದು ಇಲಾಖೆಯಲ್ಲಿ ಪ್ರತಿಯೊಂದು ನಾಮಫಲಕಗಳಲ್ಲಿ 60% ಕನ್ನಡ ಇರಬೇಕು, ಇನ್ನುಳಿದಂತೆ 40% ಇನ್ನುಳಿದಂಥ ಭಾಷೆ ಇರಬೇಕು ಅನ್ನುವಂಥ ಒಂದು ಆದೇಶವನ್ನು ಎಲ್ಲ ಸಂಘಟನೆಗಳು ನಮ್ಮ ಒಂದು ಇದರ ಸ್ವಾಗತಿಸ್ತಾ ಇದ್ದು, ಜೊತೆಗೆ ಅಂತಹ ಒಂದು ಒಳ್ಳೆಯ ಆದೇಶವನ್ನು, ಸರ್ಕಾರದ ಆದೇಶವನ್ನು ಒಂದು ಧಿಕ್ಕರಿಸುವಂಥ ನಿಟ್ಟಿನಲ್ಲಿ ನಾಡದ್ರೋಹಿ MES ಏನು ನಾಳೆ ಜೂನ್ 22ರಂದು ಹಮ್ಮಿಕೊಂಡಂಥ ಆ ಕನ್ನಡ ಕಡ್ಡಾಯ ವಿರೋಧ ನೀತಿಯನ್ನು ಒಂದೇನು ಇದು ಮಾಡ್ತಾ ಇದ್ದಾರೆ, ಅಂಥವರಿಗೆ ಯಾವುದೇ ರೀತಿಯಾಗಿ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಇವತ್ತು ನಮ್ಮ ಅನುಮತಿಯನ್ನು ನೀಡಬಾರ್ದು ಅಂತೇಳಿ ನಾವೆಲ್ಲರೂ ಒತ್ತಾಯವನ್ನು ಪಡಿಸ್ತಾ ಇದ್ದೀವಿ. ಜೊತೆಗೆ ಈಗಾಗಲೇ ರಾಜ್ಯ ಸರ್ಕಾರ ನಮ್ಮ ಬೆಳಗಾವಿ ನೆಲದಲ್ಲಿ ಸುವರ್ಣಸೌಧದ ನಿರ್ಮಾಣ ಆಗಿದೆ, ಜೊತೆಗೆ 2ನೆಯ ರಾಜಧಾನಿ ಅಂತೇಳಿ ಪರಿಗಣಿಸಲಾಗ್ತಾ ಇದೆ. ಅಂತಹ ಒಂದು ಸಂದರ್ಭದಲ್ಲಿ ಬಾಲ ಬಿಚ್ಚುವಂಥ ಕೆಲಸವನ್ನು MES ಕೊಂಡರು ಮಾಡ್ತಾ ಇದ್ದಾರೆ. ಅಂಥವರಿಗೆ ತಕ್ಕ ಪಾಠವನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯವರು ಮಾಡಬೇಕಾಗ್ತದೆ. ಹೀಗಾಗಿ ಅವರಿಗೆ ಆದೇಶವನ್ನು ನೀಡಬಾರ್ದು ಅಂತೇಳಿ ಪೊಲೀಸ್ ಇಲಾಖೆಯನ್ನು ಮತ್ತು ಜಿಲ್ಲಾಡಳಿತವನ್ನು ಒತ್ತಾಯಿಸ್ತೇವೆ. ಎಲ್ಲ ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರಿಗೆ ನಮಸ್ಕಾರವನ್ನು ಹೇಳುತ್ತಾ, ನಾಳೆ MES ಪುಂಡ್ರು ಕನ್ನಡ ಕಡ್ಡಾಯದ ವಿರುದ್ಧವಾಗಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಕನ್ನಡಿಗರ ವಿರುದ್ಧ ಏನು ಒಂದು ರ್ಯಾಲಿ ಮಾಡಲಿಕ್ಕೆ ಹೊರಟಿದ್ದಾರೋ, ಕರ್ನಾಟಕ ರಕ್ಷಣಾ ವೇದಿಕೆಯ ಟಿ ಎನ್ ನಾರಾಯಣಗೌಡರ ನೇತೃತ್ವದ ಸಂಘಟನೆ ಮೊದಲಿಗೆ ಅವರನ್ನು ಈ ರ್ಯಾಲಿಯನ್ನು ಮಾಡುತ್ತಿರುವಂಥ MES ಮುಖಂಡರಿಗೆ ಮೊದಲಿಗೆ ನಾವು ಖಂಡನೆಯನ್ನು ವ್ಯಕ್ತಪಡಿಸ್ತೀವಿ. ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಪ್ರತಿ ಬಾರಿನೂ ಕೂಡ ನವೆಂಬರ್ 1ರಂದು ಕೂಡ ಕರಾಳ ದಿನಾಚರಣೆ ಮಾಡಲಿಕ್ಕೆ ಅನುಮತಿ ನೀಡುವುದಿಲ್ಲ, ಅನುಮತಿಯನ್ನು ನಿರಾಕರಿಸಿದೀವಿ ಅಂತೇಳಿ ಪ್ರತಿ ವರ್ಷವೂ ಕೂಡ ಹೇಳ್ಕೊತ ಬರ್ತಾರೆ. ನಿನ್ನೆನೂ ಕೂಡ ಪೊಲೀಸ್ ಆಯುಕ್ತರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ, ಅವರಿಗೆ ಯಾವುದೇ ರೀತಿ ರ್ಯಾಲಿ ಮಾಡಲಿಕ್ಕೆ ನಾವು ಅನುಮತಿಯನ್ನು ಕೊಟ್ಟಿಲ್ಲ ಅಂತೇಳಿ. ಇದು ಒಂದು ಕಡೆ ನೋಡಿದರೆ ಕನ್ನಡಿಗರಿಗೆ ಎಲ್ಲೋ ಒಂದು ಕಡೆ ಮೂಗಿಗೆ ತುಪ್ಪ ಒರೆಸುವ ರೀತಿ ಆದೇಶವಾಗಿರುತ್ತದೆ. ಯಾಕಂತಂದರೆ ಪ್ರತಿ ವರ್ಷವೂ ಕೂಡ ನಾವು ನೋಡ್ಕೋತ ಬಂದಿದ್ದೀವಿ, ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ನಾವು ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಆದರೆ ಕೊನೆ ಗಳಿಗೆಯಲ್ಲಿ ಪೊಲೀಸ್ ಬಂದೋಬಸ್ತದಲ್ಲಿ ಅವರಿಗೆ ಪರ್ಮಿಷನನ್ನು ಕೊಡೋದ್ರ ಮುಖೇನ ಅವರಿಗೆ ಹೋರಾಟ ಮಾಡಲಿಕ್ಕೆ, ಕರಾಳ ದಿನಾಚರಣೆ ಆಚಾರ ಮಾಡಲಿಕ್ಕೆ ಕೊಡ್ತಾರೆ. ಅದಕ್ಕೆ ವಿರುದ್ಧವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ನಾಳೆ ಆ ಒಂದು ಕರೆ ಕೊಟ್ಟಂಥ MES ಪುಂಡ್ರಿಗೆ
ಪ್ರತಿ ಉತ್ತರ ಕೊಡಬೇಕಂತೇಳಿ ನಾವು ಕೂಡ ಸ್ವಾಭಿಮಾನದ ರ್ಯಾಲಿಯನ್ನು ನಾಳೆ ನಾವು ಬೆಳಗಾವಿಯಲ್ಲಿ ಮಾಡ್ತಾ ಇದ್ದೀವಿ. ಕನ್ನಡ ಇಲ್ಲದ ನಾಮಫಲಕಗಳಲ್ಲಿ ಕನ್ನಡ 60% ಹಾಕಲೇಬೇಕನ್ನುವಂಥ ವಿನಮ್ರ ಘೋಷಣೆಯಿಂದ ಸರ್ಕಾರ ಹೊರಡಿಸುವ ಆದೇಶವನ್ನು ಎಲ್ಲ ಅಂಗಡಿ ಮುಂಗಟ್ಟುದಾರರು ಪಾಲನೆ ಮಾಡಬೇಕು ಮತ್ತು ಕನ್ನಡವನ್ನು ಕಡ್ಡಾಯವಾಗಿ ಅವ್ರು ಹಾಕಬೇಕಂತೇಳಿ ನಾವು ಕೂಡ ಸ್ವಾಭಿಮಾನದ ರ್ಯಾಲಿ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಆ MESನ ಹಲವಾರು ಮುಖಂಡರು ಬಹಳಷ್ಟು ಕನ್ನಡಿಗರನ್ನು ಮರಾಠಿಗರನ್ನು ಅನನ್ಯವಾಗಿರುವಂಥ ಬೆಳಗಾವಿಯಲ್ಲಿ ಅವರಿಗೆ ವಿಷಬೀಜ ಬಿತ್ತುವಂಥ ಕೆಲಸವನ್ನು ಆ ಮಾತಿನಲ್ಲಿ ಮಾತಾಡಿರುವಂಥ ಶುಭಂ ಶೆಳ್ಕೆ ಅವರು ಅವರನ್ನು ಸರ್ಕಾರ, ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಕೂಡಲೇ ಗುಂಡಾ ಕಾಯ್ದೆ ಅಡಿಯಲ್ಲಿ ಅವರನ್ನು ಬಂಧಿಸಿ ಗಡೀಪಾರು ಮಾಡಿ MESನ್ನು ಕೂಡಲೇ ನಿಷೇಧ ಮಾಡಬೇಕು, ರಾಜ್ಯದಿಂದ ಅವರನ್ನು ಬ್ಯಾನ್ ಮಾಡಬೇಕಂತೇಳಿ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಮನವಿಯನ್ನು ಮಾಡ್ಕೊಳ್ತೀವಿ. ಇಂಥ ಒಂದು ಪದೇ ಪದೇ ಕನ್ನಡಿಗರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ಕೊತ ಬಂದಿರುವಂಥ ನೀವು ಮಾಧ್ಯಮದವರು ಮಿತ್ರರು ಕೂಡ ಕೇಳಿರ್ಬೋದು. ಕನ್ನಡಿಗರಂತ ಅನ್ನಂಗಿಲ್ಲ, ಅವರು ಕನ್ನಡಿಗರಿಗೆ ಕನ್ನಡಿ ಅಂತ ಕರೀತಾರೆ. ಅಂದ್ರೆ ಎಷ್ಟು ನಮ್ಮ ರಾಜ್ಯದಲ್ಲಿ ನಮ್ಮ ನೆಲದಲ್ಲಿ ಅವರು ಇಲ್ಲಿ ಇದ್ಕೊಂಡು ನಮಗೆ ಕನ್ನಡಿ ಅಂತ ಕರೀತಾರೆ, ಅಂತ ಕನ್ನಡಿ ಗುಂಡ ಅಂತೇಳಿ ನಮಗೆ ಕರೀತಾರೆ. ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆಯನ್ನು ತರ್ತಿದ್ದಾರೆ, ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಇದೇ ರೀತಿ ಮುಂದೆ ಅವರ ಚಾಲೆಯನ್ನು ವರ್ಷಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಸುಮ್ಮಕೂಡಾಗಿಲ್ಲ. ಇಂಥ ಒಂದು ಹೇಳಿಕೆ ನೀಡುತ್ತಿರುವ ನಾಲಾಯಕರನ್ನು ಮಟ್ಟ ಹಾಕಲಿಕ್ಕೆ ನಾವು ಸುಮಾರು ವರ್ಷಗಳಿಂದ ಬೆಳಗಾವಿಯಲ್ಲಿ ರೆಡಿಯಾಗಿದ್ದೀವಿ. ನಾವು ಯಾವುದೇ ಕೇಸಕ್ಕೂ ಅಂಜಂಗಿಲ್ಲ, ಯಾವ ಗೂಟಕ್ಕೂ ಕೂಡ ಅಂಜಂಗಿಲ್ಲ, ಯಾವ ಲಾಠಿಗೂ ಕೂಡ ಅಂಜಂಗಿಲ್ಲ. ನಮ್ಮ ಮೇಲೆ ಯಾವ ರೀತಿ ಕಾನೂನು ಕ್ರಮ ವಹಿಸ್ಕೊಂಡ್ರೂ ಕೂಡ ಚಿಂತೆ ಇಲ್ಲ. ಆದರೆ MESನ ಮಟ್ಟ ಹಾಕಲಿಕ್ಕೆ ನಾವು ಕೂಡ ರೆಡಿ ಇದ್ದೀವಿ ಅಂತೇಳಿ ಉತ್ತರವನ್ನು ಕೊಡಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ. ಕಿರೀಟ, ಕ್ರಾಂತಿಯ ನೆಲ, ಕರ್ನಾಟಕದ ಅವಿಭಾಜ್ಯ ಅಂಗ ಬೆಳಗಾವಿ ಒಳಗಡೆ ಏನು ಬರುವಂಥ ಗ್ರಾಮ ಪಂಚಾಯಿತಿ, ತಾಲೂಕಾ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಯ ಚುನಾವಣೆಯನ್ನು ಮುಂದಿಟ್ಕೊಂಡು ಅಸ್ತಿತ್ವವನ್ನು ಕಳ್ಕೊಂಡಿರುವಂಥ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಬೆಳವಣಿಗೆಯಷ್ಟು ನಾಯಕರು ತಮ್ಮ ಅಸ್ತಿತ್ವವನ್ನು ಕಾಪಾಡಲಿಕ್ಕೋಸ್ಕರ ಮಹಾರಾಷ್ಟ್ರದಿಂದ ಸಾಕಷ್ಟು ಅನುದಾನಗಳನ್ನು ತಗೊಂಡ್ಬರೋ ಒಂದು ನಿಟ್ಟಿನಲ್ಲಿ ಏನು ಬೆಳಗಾವಿಯ ಭಾಷಾ ಸಾಮರಸ್ಯಕ್ಕೆ, ಬೆಳಗಾವಿಯ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತಳ್ಳಿಕೊಂಡಿರುವಂಥ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮತ್ತು ಶಿವಸೇನೆಯನ್ನು ರಾಜ್ಯದಿಂದ ನಿಷೇಧ ಮಾಡಬೇಕು ಅಂತ ಹೇಳಿ ಮಾನ್ಯ ಗೃಹ ಸಚಿವರಿಗೆ ನಾವೆಲ್ಲ ಕೂಡ ಈ ಮುಖೇನವಾಗಿ ಒತ್ತಾಯನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಪದೇ ಪದೇ ಕೂಡ ನಾವು ಬೆಳಗಾವಿ ಶಾಂತಿ, ಯಾಕಂದರೆ ಬೆಳಗಾವಿ ಅಭಿವೃದ್ಧಿಗೋಸ್ಕರ ನಾವೆಲ್ಲ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸಂದರ್ಭದಲ್ಲಿ ಬೆಳಗಾವಿ ಒಳಗಡೆ ಮರಾಠಿ ಭಾಷಿಕರು ಮತ್ತು ಕನ್ನಡ ಭಾಷಿಕರು ಸಹೋದರತೆಯಿಂದ ಒಂದು ಒಳ್ಳೆ ರೀತಿಯಿಂದ ಬೆಳವಣಿಗೆ ಬರುವಂಥ ಸಂದರ್ಭದಲ್ಲಿ, ಒಳ್ಳೆ ರೀತಿ ಇಂದ ಬಾಂಧವ್ಯದಿಂದ ನಾವೆಲ್ಲ ಬಾಳ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಬೆಳಗಾವಿಗೆ ಬೆಂಕಿ ಹಚ್ಚಬೇಕು ಅಂತ ಹೇಳಿ ಈ ಹುನ್ನಾರವನ್ನು ಇಟ್ಕೊಂಡು ಕೇವಲ ಬೆಳ್ಳರಿಕೆಯಷ್ಟಿರುವಂಥ ಮಹಾರಾಷ್ಟ್ರ ಏಕೀಕರಣ MES ಮುಖಂಡರುಗಳು ಇಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆ ಸರ್ಕಾರ ಇಂಥವ್ರ ಮೇಲೆ ಕಠಿಣ ಕ್ರಮವನ್ನು ತಗೊಳ್ತಾ ಇಲ್ಲ ಅನ್ನೋಂಥದ್ದು ನಮಗೆ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಅದ್ರ ಜೊತೆ ಸ್ಥಳೀಯವಾಗಿ ಜನಪ್ರತಿನಿಧಿಗಳು ಯಾರೂ ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇಂಥ ಒಂದು ನಮ್ಮ ನಾಡೊಳಗೆ ಇಟ್ಕೊಂಡು ನಮ್ಮ ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡು ನಮ್ಮ ರಾಜ್ಯ ಸರ್ಕಾರದ ಎಲ್ಲ ಇದನ್ನ ಪಡ್ಕೊಂಡು ಇವರು ಬೇರೆ ರಾಜ್ಯಕ್ಕೆ ಜೈ ಅಂತಾರಂತಂದ್ರೆ ಇದು ಒಂದು ದುರ್ದೈವ, ದುರಂತ. ಇಲ್ಲಿ ಅದೇ ಮಹಾರಾಷ್ಟ್ರದೊಳಗೆ ಹಿಂಗಾಗಿತ್ತು ಅಂದ್ರೆ ಮಹಾರಾಷ್ಟ್ರದ ರಾಜಕಾರಣಿಗಳು ಯಾರೂ ಕೂಡ ಸುಮ್ಮನೆ ಕೂಡ್ತಿರ್ಲಿಲ್ಲ. ಅವರೆಲ್ಲ ಪಕ್ಷಾತೀತವಾಗಿ ಇಂಥವ್ರ ವಿರುದ್ಧ ಹೋರಾಟ ಮಾಡ್ತಿದ್ರು. ಆದರೆ ನಮ್ಮ ರಾಜಕಾರಣಿಗಳು, ಇಲ್ಲಿಯ ಜನಪ್ರತಿನಿಧಿಗಳು, ನಮ್ಮ ಸರ್ಕಾರಗಳು ಯಾಕೆ ಸುಮ್ಮನೆ ಕೂತಾವ ಅನ್ನುವಂಥದ್ದು ನಮಗೆ ಯಕ್ಷ ಪ್ರಶ್ನೆಯನ್ನು ಕಾಡ್ತಾ ಇದೆ. ಹಾಗಾಗಿ ನಾವು ಇವತ್ತು ಏನು ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ನಾಳೆ ಒಂದು ಮಹಾಮೋರ್ಚಾವನ್ನು ಮಾಡ್ತಾ ಇದ್ದಾರೆ. ಏನಪ್ಪ ನಮ್ಮ ಕನ್ನಡ ಕಡ್ಡಾಯ ಹೋರಾಟ ಏನು ಅಂತಂದರೆ ನಮ್ಮ 60% ಕನ್ನಡದೊಳಗೆ ನಾಮಫಲಕ ಇರಬೇಕು. ಜೊತೆಗೆ ನಂತರ ನೀವು ಯಾವುದೇ ಭಾಷೆಯನ್ನು ಹಾಕಿದ್ರೂ ಕೂಡ ನಮ್ಮ ಅಭ್ಯಂತರ ಇಲ್ಲ. ನಾವು ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಆದರೆ ಅವರ ಉದ್ದೇಶ ಏನಂತಂದರೆ ಅವರು ಜನರ ದಾರಿ ಯಾವ ರೀತಿ ತಪ್ಪಿಸ್ತಾ ಇದ್ದಾರೆ ಅಂದರೆ, ಇದ ಶುಭಂ ಶೇಳ್ಕೆ
ಬರೀ ಸಂಪೂರ್ಣವಾಗಿ ಕನ್ನಡ ಇರಬೇಕು, ಮರಾಠಿ ಅಕ್ಷರ ಇಂಗ್ಲಿಷ್ ಅಕ್ಷರವನ್ನು ಬಳಸಬಾರ್ದು ಅಂತ ಹೇಳಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಅಂತೇಳಿ ಇಲ್ಲಿ ಮುಗ್ಧ ಮರಾಠಿ ಭಾಷಿಕರ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂಥವ್ರ ಮೇಲೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನಾದಂಥ ಕ್ರಮ ತಗೊಳ್ಬೇಕು. ಆದರೆ ಈ ಕನ್ನಡ ಕಡ್ಡಾಯ ಏನು ಇದರೊಳಗೆ ನಾಮಫಲಕ ಇದೆ ಅಲ್ಲಿ 60% ಕನ್ನಡ ಇದ್ಕೊಂಡು ಬೇರೆ ಭಾಷೆಗೂ ಅಲ್ಲಿ ಅವಕಾಶ ಕೊಟ್ಟು ಆ ರೀತಿ ಬಳಸ್ಬೋದು ಅಂತ ಇದೆ. ಆದರೆ ಇವರು ದಾರಿ ತಪ್ಪಿಸುವಂಥ ಕೆಲಸ ಈ ಹೋರಾಟವನ್ನು ಬೇರೆ ರೀತಿಯಲ್ಲಿ ಒಯ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಅಂಥವ್ರ ಮೇಲೆ ಕಟ್ಟುನಿಟ್ಟಿನವಾದಂಥ ಕ್ರಮವನ್ನು ತಗೊಳ್ಬೇಕು, ಸಂಪೂರ್ಣವಾಗಿ ನಿಷೇಧ ಮಾಡಬೇಕು. ಆಮೇಲೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಪ್ರತಿ ಸಲನೂ ಕೂಡ ನಾವು ಅನುಮತಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ನಿನ್ನೆ ಮಾನ್ಯ ಪೊಲೀಸ್ ಆಯುಕ್ತರು ಕೂಡ ಅನುಮತಿಯನ್ನು ಕೊಟ್ಟಿಲ್ಲ ಅಂತಾದ್ರೆ ಅವ್ರಿಗೆ ಅವಕಾಶ ಕೊಡ್ತಾರೆ. ಅವಕಾಶ ಯಾಕೆ ಕೊಡ್ತೀರಿ ಅಂತ ನಮ್ಮ ಪ್ರಶ್ನೆ. ಅವಕಾಶವನ್ನು ನೀವು ಅವ್ರಿಗೆ ನಾವು ರ್ಯಾಲಿ ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ, ಆದರೆ ನೇರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಮನವಿ ಕೊಡುವುದು ಅಂತ ಹೇಳ್ತಾರೆ. ಆದರೆ ಅಲ್ಲಿ ನೇರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಮನವಿ ಕೊಡುವಂಥದ್ದು ಏನಿದೆ, ಅವ್ರು ಮಾಡುವಂಥ ಕೆಲಸ ಏನದು, ನಮ್ಮ ರಾಜ್ಯದೊಳಗಡೆ ನಮ್ಮ ಸರ್ಕಾರ ಏನು ಆದೇಶ ಹೊಡ್ತದೆ ಅದನ್ನ ಆದೇಶವನ್ನು ಪಾಲನೆ ಮಾಡುವಂಥದ್ದು ಎಲ್ಲರ ಕರ್ತವ್ಯ, ಅದನ್ನು ಮಾಡಬೇಕು. ಅದನ್ನ ಬಿಟ್ಟು ಅದನ್ನ ಅನುಮತಿಯನ್ನು ಕೊಡೋದಿಲ್ಲ ಅಂತೇಳಿ ಅಲ್ಲಿ ಅವಕಾಶ ಮಾಡಿಕೊಟ್ರಂದ್ರೆ ಇದು ಎಲ್ಲೋ ಒಂದು ಕಡೆ ಬೇರೆ ರೀತಿಯಾದಂಥದ್ದು ವರ್ತನೆ ಕಾಣ್ತಾ ಇದೆ. ಹಾಗಾಗಿ ನಾವು ಇಲ್ಲಿಯ ಜನಪ್ರತಿನಿಧಿಗಳಿಗೆ ಮತ್ತು ಇಲ್ಲಿಯ ರಾಜ್ಯ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ದೀವಿ. ಜಿಲ್ಲಾಡಳಿತ ಯಾವುದೇ ಕಾರಣಕ್ಕೂ ಇಂಥವ್ರಿಗೆ ಅವಕಾಶ ಮಾಡಿಕೊಡಬಾರ್ದು. ಒಂದು ವೇಳೆ ಅವಕಾಶ ಮಾಡಿಕೊಟ್ಟಿದ್ದೆ ಆದಲ್ಲಿ ನಾವು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ನಾಳೆ ದಿವಸ ನಾವು ಅಲ್ಲಿಂದನೇ ಒಂದು ಕನ್ನಡ ಕಡ್ಡಾಯಕ್ಕಾಗಿ ಸ್ವಾಭಿಮಾನದ ರ್ಯಾಲಿ ಮಾಡೋದ್ರ ಮುಖ್ಯವಾಗಿ ಮಹಾರಾಷ್ಟ್ರ ಏಕೀಕರಣ ಪುಂಡ್ರಿಗೆ ತಕ್ಕ ಪಾಠವನ್ನು ಕಲಿಸ್ತೀವಿ. ಜೊತೆಗೆ ಕೆಲವೊಂದು ಪತ್ರಿಕೆಗಳಲ್ಲಿ ಕನ್ನಡಿ ಗುಂಡಾಗಳಂತ ಬರೀತಾರ, ಕನ್ನಡ ಭಾಷೆ ಸಹೋದರ ರೀತಿಯೆಲ್ಲ ಇರ್ತೀವಿ ಅಂತಾರ, ಮತ್ತೊಂದು ರೀತಿಯಾಗಿ ಬೇರೆ ರೀತಿಯಾಗಿ ಅಲ್ಲೇ ಪದವನ್ನು ಬಳಸ್ತಾರ. ಕನ್ನಡಿ ವಿರೋಧಿ ಅಂತ, ಕನ್ನಡಿ ವಿರೋಧಿ ಮಾಡೋರೆಲ್ಲ ನೀವು ಬರಬೇಕು ಅಂತ ಹೇಳಿ ಅದೇ ಪತ್ರಿಕೆಗಳು ಬರ್ತಾ ಇದಾರ. ಇಂಥ ಪತ್ರಿಕೆಗಳಿಗೆ ನಮ್ಮ ಸರ್ಕಾರದವರು ಅನುದಾನವನ್ನು ಕೊಡ್ತಾರೆ, ಜಾಹೀರಾತುಗಳನ್ನು ಕೊಡ್ತಾರೆ. ಯಾರು ನಮ್ಮ ರಾಜ್ಯದ ವಿರುದ್ಧ, ನಮ್ಮ ಸರ್ಕಾರದ ವಿರುದ್ಧ, ನಮ್ಮ ಜಿಲ್ಲಾಡಳಿತದ ವಿರುದ್ಧವಾಗಿ ಯಾರಾದರೂ ಬರೀತಾ ಇದ್ದಾರೆ ಅಂಥವ್ರಿಗೆ ನೇರವಾಗಿ ಅನುದಾನ ಆಗಿರ್ಬೋದು, ಜಾಹೀರಾತುಗಳನ್ನು ನಾವು ನಿಲ್ಲಿಸಬೇಕು ಅಂತ ಹೇಳಿ ಒತ್ತಾಯನ ಮಾಡ್ತಾ ಇದ್ವಿ. ಯಾಕಂದರೆ ಅವ್ರ ಮುಖ್ಯವಾಗಿಯೇ ಈ ಭಾಷಾ ಸಾಮರಸ್ಯಕ್ಕೆ ದೊಡ್ಡ ಒಂದು ಉರಿಯುವಂಥ ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ಎಲ್ಲ ಒತ್ತಾಯನ ಮಾಡ್ತಾ ಇದ್ವಿ. ಕರಾಳ ದಿನಾಚರಣೆ ಆಗಿರ್ಬೋದು, ನವೆಂಬರ್ 1ನೇ ತಾರೀಕು ಕೂಡ ಇವರು ಕರಾಳ ದಿನಾಚರಣೆಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಅವಕಾಶ ಕೊಟ್ಟರು. ಇಲ್ಲಿ ಚಳಿಗಾಲದ ಅಧಿವೇಶನ ನಡೆಸುವಂಥ ಸಂದರ್ಭದೊಳಗಡೆ ಮಹಾಮೇಳವನ್ನು ಮಾಡ್ತಾರೆ. ಇಂಥ ಸಾಕಷ್ಟು ನಿನ್ನೆನೂ ಕೂಡ ಮಹಾರಾಷ್ಟ್ರ ಸರ್ಕಾರ ಅವ್ರಿಗೆ ಮಂಗಲಾರತಿ ಮಾಡಿದೆ. ನಾಚಿಕೆ ಆಗ್ಬೇಕು ಮಹಾರಾಷ್ಟ್ರ ಏಕೀಕರಣ ಸಮಿತಿಯವ್ರಿಗೆ, ಶಿವಸೇನೆ ಅವ್ರಿಗೆ. ಮಹಾರಾಷ್ಟ್ರದವ್ರಿಗೆ ಇವ್ರಿಗೆ ಅವಕಾಶ ಮಾಡಿಕೊಡ್ಲಿಲ್ಲ ಅವ್ರಿಗೆ ಮನವಿ ಪತ್ರ ಕೊಡಲಿಕ್ಕೆ. ಇದು ನಿಜವಾಗ್ಲೂ ನಾಚಿಕೆ ಆಗಬೇಕು. ಇನ್ನಾದರೂ ಅರ್ಥ ಮಾಡಿಕೊಂಡು ಕರ್ನಾಟಕದೊಳಗಡೆ ಕನ್ನಡಿಗರಾಗಿ ಬದುಕಬೇಕು ಅಂತ ಹೇಳಿ ನಾವು ಈ ಮುಖ್ಯವಾಗಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇನ್ನು ನಿಮ್ಮ ಪುಂಡಾಟಿಕೆಯನ್ನು ನಾವು ಸಹಿಸುವುದಿಲ್ಲ ಯಾವುದೇ ಕಾರಣಕ್ಕೂ. ಪದೇ ಇಂಥ ರ್ಯಾಲಿಗಳನ್ನು ಮಾಡಿದ್ರೆ ಬೆಳಗಾವಿಯ ಕಾನೂನು ಸುವ್ಯವಸ್ಥೆ ಹದಗೆಡ್ತದ. ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಯಾರು ಕೂಡ ಕೈಗೆ ಬಳೆ ಹಾಕೊಂಡು ಕೂತ್ಕೊಂಡಿಲ್ಲ. ಇಂಥ ಪುಂಡ್ರಿಗೆ, ಇಂಥ ಗುಂಡಾಗಳಿಗೆ ನಾವು ಏನು ಉತ್ತರ ಕೊಡಬೇಕು ಅನ್ನೋಂಥದ್ದು, ಯಾವ ರೀತಿಯಾಗಿ ನಾವು ಪಾಠವನ್ನು ಕಲಿಸ್ಬೇಕು ಅನ್ನುವಂಥದ್ದು ಗೊತ್ತಿದೆ. ಹಾಗಾಗಿ ಸರ್ಕಾರ ಇಂಥದನ್ನೆಲ್ಲ, ಈ ಹೋರಾಟಗಳ ಗಂಭೀರತೆಯನ್ನೇ ಅರ್ಥ ಮಾಡಿಕೊಂಡು ತಕ್ಷಣವೇ ಈ ರಾಜ್ಯದಿಂದ MES ಮತ್ತು ಶಿವಸೇನೆಯನ್ನು ನಿಷೇಧ ಮಾಡಬೇಕು ಅಂತೇಳಿ ಮಾನ್ಯ ಗೃಹ ಸಚಿವರಲ್ಲಿ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಸ್ಥಳೀಯ ಜಿಲ್ಲೆಯ ಜನಪ್ರತಿನಿಧಿಗಳಲ್ಲಿ ನಾವು ಮನವಿ ಮತ್ತು ಒತ್ತಾಯನ ಮಾಡ್ತಾ ಇದ್ದೀವಿ. ತಕ್ಷಣವೇ ಇಂಥವ್ರನ್ನೆಲ್ಲ ಗಡಿಪಾರು ಮಾಡಬೇಕು. ಇಲ್ಲಿಯ ಭಾಷಾ ಸಾಮರಸ್ಯವನ್ನು ಹದಗೆಡಿಸೋದನ್ನ ತಕ್ಷಣವೇ ನಿಲ್ಲಿಸುವಂಥ ಕ್ರಮ ಜಿಲ್ಲಾಡಳಿತ ತಗೋಬೇಕು ಅಂತ ಹೇಳಿ ಒತ್ತಾಯನ ಮಾಡ್ತಾ ಇದ್ದೀವಿ. ಹೌದು, ನಮಗೂ ಕೂಡ ಅದೇ ಅನುಮಾನ ಕಾಡ್ತಾ ಇದೆ. ಎಲ್ಲೋ ಒಂದು ಕಡೆ ಕಾನೂದ ಕೈಗಳು ಎಲ್ಲಾದರೂ ಕೆಲಸ ಮಾಡ್ತಾವ ಇದಾವ ಏನಂಥದ್ದು ನಮ್ಗೆ ಅನುಮಾನ ಆಗ್ತಾ ಇದೆ. ಪ್ರತಿ ಸಲನೂ ಕೂಡ ಅನುಮತಿ ಇಲ್ಲ ಅಂತಾರೆ, ಆದರೂ ಕೂಡ ಅವರು ಅಲ್ಲಿ ಬಂದು ಪ್ರತಿಭಟನೆ ಮಾಡ್ತಾರೆ, ಬಂದು ಕರಾಳ ದಿನಾಚರಣೆ ಮಾಡ್ತಾರೆ. ಅದಕ್ಕೆ ನಾವು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಲ್ಲಿ ಒತ್ತಾಯನ ಮಾಡ್ತಾ ಇದ್ದೀವಿ, ಮನವಿ ಮಾಡ್ಕೋತಾ ಇದ್ದೀವಿ. ಇಂಥವ್ರ ಮೇಲೆ ಕಠಿಣ ಕ್ರಮವನ್ನು ನೀವು ಒಂದು ಸರಿ ಮಾಡಿದ್ರಿ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ಇವ್ರು ಯಾರೂ ಕೂಡ ಇಂಥದಕ್ಕೆ ಅವಕಾಶ ಮಾಡಿಕೊಡಂಗಿಲ್ಲ. ಅದಕ್ಕೆ ಒಂದು ಸಾರಿ ನೀವೆಲ್ಲರೂ ಕೂಡ ಪಕ್ಷಾತೀತವಾಗಿ ಒಂದಾಗಿ ನೀವು ಯಾವುದೋ ಒಂದು ಬೇರೆ ಒಂದು ಮತ ಬ್ಯಾಂಕ್ಗೋಸ್ಕರ, ಬೇರೆ ಭಾಷಿಕರನ್ನ ಓಲೈಕೆಗೋಸ್ಕರ ನೀವು ದಯವಿಟ್ಟು ನೀವು ಹಿಂದೆ ಸರಿಬೇಡ್ರಿ. ಇಡೀ ಕನ್ನಡಿಗರು ಮತ್ತು ಮರಾಠಿ ಭಾಷಿಕರು ನಿಮ್ಮ ಜೊತೆ ಇದ್ದೀವಿ. ಇಲ್ಲಿ ಏನೋ ಭಯೋತ್ಪಾದಕರ ಥರ ವರ್ತನೆ ಮಾಡ್ತಾ ಇರುವಂಥ MES ಅವ್ರನ್ನ ಕಟ್ಟುನಿಟ್ಟಿನವಾದಂಥ ಕ್ರಮ ತಗೊಳ್ಬೇಕು. ಯಾವುದೇ ಕಾರಣಕ್ಕೂ ಹಿಂದೆ ಸರಿಬಾರ್ದು ಅಂತ ಒತ್ತಾಯ ಮಾಡ್ತೀವಿ. ಮಹಾನಗರ ಪಾಲಿಕೆಯಲ್ಲಿ ಬೆಳಗಾವಿ ಅಪಾರ್ಟ್ಮೆಂಟ್
ಏನಿಲ್ಲ. ನಾವು ಪ್ರತಿಯೊಂದು ವಿಷಯದಲ್ಲಿ ಬೆಳಗಾವಿ ಭಗವಾನ್ ದೇವಕಾದ್ರೆ ನಾನು ನಾರಾಯಣಗೌಡ ಬಂದಿದ್ದು ಅವಾಗಿನ ಹೋರಾಟ ಪ್ರತಿಯೊಂದು ಹಂತದಲ್ಲಿ ನಾರಾಯಣಗೌಡ ಇದ್ದಾರೆ. ಆದರೆ ಈ ವಿಷಯದ ಯಾವುದು ದೀಪಕ್ ಹಿಂಸಲ್ಲ. ಇಲ್ಲ ಸರ್, ನಾವು ಯಾವುದು ಕೂಡ ಹಿಂಸರ್ದಿಲ್ಲ. ನಮ್ದು ಕೂಡ ಒತ್ತಾಯ ಇದೆ. ನಾವು ಕೂಡ ನಾವು ಮೊದಲು ಇಬ್ರು ಕನ್ನಡದ ಮಹಾಪೌರರು ಉಪಮಹಾಪೌರರು ಆದಾಗ ನಾವೆಲ್ಲರೂ ಕೂಡ್ಕೊಂಡು ಹೋಗಿ ನಾವು ಅವ್ರನ್ನ ಅಭಿನಂದನೆ ಸಲ್ಲಿಸಿ ಈ ವಿಷಯದ ಬಗ್ಗೆ ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ. ಅವ್ರು ನಮಗೆ ಅವಾಗ ಏನಂದಿದ್ರು, ನಮಗೊಂದು ಸ್ವಲ್ಪ ಸಮವಕಾಶವನ್ನು ಕೊಡ್ರಿ, ನಾವು ಅವಧಿ ಒಳಗಡೆ ನಾವಿದನ್ನು ಯಾವುದೇ ಕಾರಣಕ್ಕೂ ಟರಾವ್ ಮಂಡಿಸ್ತೀವಿ ಅಂತ ಹೇಳಿ ನಮಗೆ ಮಾತನ್ನು ಕೊಟ್ಟಿದ್ದಾರೆ. ಕೆಲವೊಂದು ಸಂಘಟನೆಗಳು ಅವರವರ ಇಲ್ಲ ಕೆಲವೊಂದು ಸಂಘಟನೆಗಳು ಅವರವರ ಬ್ಯಾನರ್ ದಡಿ ಒಳಗಡೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಮ್ಮದೇ ಆದಂತ ಒಂದು ಸಿದ್ಧಾಂತ ಇದೆ. ನಾವು ಕೂಡ ಅದ್ರ ಹೋರಾಟನೇ ಎಲ್ಲದಕ್ಕೂ ಹಾದಿಯಲ್ಲ. ಇಲ್ಲ ನಾವು ಈ ವಿಚಾರಕ್ಕೆ ನಾವು ಹೋರಾಟವಾಗಿ ನಾವು ಸಂಪೂರ್ಣವಾಗಿ ಬೆಂಬಲ ಇದ್ದೀವಿ. ಯಾವುದೇ ಸಂಘಟನೆ ಈ ವಿಚಾರಕ್ಕೆ ಹೋರಾಟಕ್ಕೆ ನಿಂತಾಗ ನಮ್ಮ ಬೆಂಬಲ ಅದೇ ಅದ. ನಾವು ಕೂಡ ಇದ್ರ ವಿಚಾರವಾಗಿ ಆಯುಕ್ತರಿಗೆ, ಮಾನ್ಯ ಉತ್ತರ ವಿಧಾನಸಭಾ ಕ್ಷೇತ್ರ ಶಾಸಕರಿಗೆ ಮತ್ತು ಮಹಾಪೌರ ಉಪಮಹಾಪೌರ ಗಮನಕ್ಕೆ ತಂದಿದ್ದೀವಿ. ನೋಡಿ, ಈ ಹೋರಾಟದ ರೂಪ ಬಹಳ ಗಂಭೀರತೆ ತಗೊಳ್ತಾ ಇದೆ. ತಕ್ಷಣವೇ ನೀವು ಅದನ್ನ ಟರಾವ್ ಪಾಸ್ ಮಾಡಿಕೊಂಡು ನೀವು ಕೂಡ ಕನ್ನಡಿಗರಿಗೆ ಬದ್ಧರಾಗಬೇಕು. ಕನ್ನಡದ ವಿಚಾರಕ್ಕಾಗಿ ಯಾರು ಕೂಡ ರಾಜಕಾರಣ ಮಾಡಕ್ಕೆ ಹೋಗ್ಬೇಡ್ರಿ. ನಮ್ಮ ಭಾಷೆಯ ವಿಚಾರ ಬಂದಾಗ ನೀವೆಲ್ಲರೂ ಕೂಡ ಒಂದಿರಬೇಕು ಅಂತ ಹೇಳಿ ಬಿಜೆಪಿಯ ನಗರ ಸೇವಕರಿಗೆ ಹೇಳಿದೀವಿ. ಅದ್ರ ಜೊತೆ ಕಾಂಗ್ರೆಸ್ ಅವ್ರಿಗೂ ಕೂಡ ಈ ವಿಚಾರವಾಗಿ ನೀವೆಲ್ಲರೂ ಸರ್ವಾನುಮತದಿಂದ ಪಕ್ಷ ಭೇದವನ್ನ ಮರೆತು ಕನ್ನಡದ ಭಾಷೆಕ್ಕಾಗಿ ನೀವೆಲ್ಲರೂ ಕೂಡ ಇದನ್ನ ಟರಾವ್ ತಗೋಬೇಕು ಅಂತ ಹೇಳಿ ನಾವು ಒತ್ತಾಯನ ಮಾಡಿದ್ದೀವಿ. ನಾವು ಎಷ್ಟೋ ನಗರ ಸೇವಕರಿಗೂ ಕರೆ ಮಾಡಿನೂ ಈ ವಿಚಾರದ ಬಗ್ಗೆ ತಿಳಿಸಿದ್ದೀವಿ. ಇಷ್ಟೆಲ್ಲ ಆಲೋಚನೆ ಮೇಯರು, ಡೆಪ್ಯೂಟಿ ಮೇಯರು ಯಾರು ಈ ಬಗ್ಗೆ ಸುಪ್ರೀಂ ಕೋರ್ಟ್ ವಕೀಲರ ಪ್ರಕಾರ ಯಾವುದು ಸಂಬಂಧ ಅಲ್ಲ, ಮೋಹನ್ ಕಾತರ್ಕಿ ಅವ್ರು ಮೊನ್ನೆ ಬಂದು ಸಭೆ ಮಾಡಿದಾಗ ಅದರೊಳಗೆ ಯಾವುದು ಕೋರ್ಟಿಂದ ಸಂಬಂಧ ಬರೋದಿಲ್ಲ, ನೀವು ಟರಾವ್ ತಗೋಬೇಕು ಅಂತ ಹೇಳಿದ್ರು. ತಕ್ಷಣವೇ ನಾ ಅದನ್ನ ನೋಡ್ಕೊಂಡು ಉಪಮಹಾಪೌರಿಗೆ ಮಾತಾಡಿದಾಗ ಇಲ್ಲ, ನಾವು ಅದನ್ನ ಸರ್ಕಾರಕ್ಕೆ ಬರ್ದೀವಿ ಅಂತಲೂ ಹೇಳಿದ್ರು. ಸರ್ಕಾರಕ್ಕೆ ಬರೋದು ಬಿಡೋದು ಬೇಡ, ನೀವು ಇದನ್ನ ತಕ್ಷಣವೇ ಒಂದು ಪಾಲಿಕೆ ಸಭೆ ಕರೆದು ಟರಾವ್ ಮಂಡಿಸ್ರಿ ಅಂತಲೂ ನಾವು ಒತ್ತಾಯ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅವ್ರೇನಾದ್ರೂ ಟರಾವ್ ತಗೊಳ್ಳಿಲ್ಲ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಈ ವಿಚಾರವಾಗಿ ಹೋರಾಟವನ್ನ ಮಾಡ್ತದ. ಹೋರಾಟ ಬಹಳ ದೊಡ್ಡ ಮಟ್ಟಕ್ಕೂ ತಗೊಂಡು ಹೋಗ್ತೀವಿ. ನಾವು ಅವರು ಏನಾದ್ರೂ ಬೋಗಾರಸ್ ಧರ್ಮವೀರ ಸಂಭಾಜಿ ಚೌಕ್ನಿಂದ ಮಾಡ್ತೀನಿ ಅಂತ ಹೇಳಿದಾರೆ. ನಾವು ಕೂಡ ಅಲ್ಲಿಂದನೇ ಮೆರವಣಿಗೆ ಪ್ರಾರಂಭ ಮಾಡ್ತೀವಿ. ಇಲ್ಲ ನಾವು ಅಲ್ಲಿಂದ ಮಾಡ್ಬೇಕಂತ ಹೇಳಿ ತೀರ್ಮಾನವನ್ನ ಮಾಡಿದ್ದೀವಿ. ಅಲ್ಲಿಂದನೇ ನಾವು ಬೆಳಗ್ಗೆ ಅಲ್ಲಿ ಪ್ರಾರಂಭ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಬಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಗೃಹ ಸಚಿವರಿಗೆ ಮನವಿ ಕೊಟ್ಟು ಇವರು ಈ ಎರಡು ಸಂಘಟನೆಗಳನ್ನ ನಿಷೇಧ ಹೇರಬೇಕು. ಯಾಕಂದ್ರೆ ಮುಂದಿನ ಚುನಾವಣೆ ಇಟ್ಕೊಂಡು ಇವರು ಒಂದು ಡೊಂಬರಾಟ ನಾಟಕವನ್ನ ಶುರು ಮಾಡಿದಾರ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿ ನಾವು ಒತ್ತಾಯನ ಮಾಡ್ತೀವಿ. 25ನೇ ತಾರೀಕು ಹುಬ್ಬಳ್ಳಿ ಒಳಗಡೆ ಗೂಡ್ಸ್ ಮ್ಯಾನೇಜರ್ ರೈಲ್ವೆ ನೇಮಕಾತಿ ನಡೀತಾ ಇದೆ. ಆ ಏನು ನೇಮಕಾತಿ ಪರೀಕ್ಷೆ ಒಳಗಡೆ ಕನ್ನಡವನ್ನು ಬಿಟ್ಟು ಬರೀ ಹಿಂದಿ ಮತ್ತು ಇಂಗ್ಲೀಷ್ಗಳಲ್ಲಿ ಪರೀಕ್ಷೆ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಇದನ್ನು ಸಂಪೂರ್ಣವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸ್ತೀವಿ. ಯಾಕಂದರೆ ಕರ್ನಾಟಕದೊಳಗಡೆ ಕನ್ನಡವೇ ಸಾರ್ವಭೌಮ. ಕನ್ನಡಿಗ ಕರ್ನಾಟಕಕ್ಕೋಸ್ಕರ ಇಲ್ಲಿ ನಡೀತಾ ಇರುವಂಥ ಪರೀಕ್ಷೆಗಳು ಕನ್ನಡಕ್ಕೆ ಮಾತ್ರ ಸೀಮಿತ ಆಗಿರಬೇಕು, ಬೇರೆ ಭಾಷೆಗೆ ಸೀಮಿತ ಆಗಬಾರ್ದು. ಹಾಗಾಗಿ ನೀವು ಬೇರೆ ಭಾಷೆಗಿಟ್ಟು ನಮ್ದೇನು ಅದರ ಇದಿಲ್ಲ, ಆದರೆ ಕನ್ನಡ ಕಡ್ಡಾಯವಾಗಿರಬೇಕು ಆ ಪರೀಕ್ಷೆಗಾಗಿ ಅಂಥೇಳಿ ನಾವೆಲ್ಲ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇಲ್ಲಿಂದನೂ ಕೂಡ 25ನೇ ತಾರೀಕು ಹುಬ್ಬಳ್ಳಿಗೆ ಹೋಗಿ ಆ ಪರೀಕ್ಷೆಗೆ ವಿರೋಧವನ್ನು ವ್ಯಕ್ತಪಡಿಸುವಂಥ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತದ. ಆ ಪರೀಕ್ಷಾ ಕೇಂದ್ರಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡ್ತದ. ರೈಲ್ವೆ ಇಲಾಖೆ ಅಧಿಕಾರಿಗಳು ಇದನ್ನ ಅರ್ಥ ಮಾಡಿಕೊಂಡು ಇದ್ರ ಬಗ್ಗೆ ಸಂಪೂರ್ಣವಾದಂಥ ವಿರೋಧ, ರಾಜ್ಯ ಮಟ್ಟದೊಳಗೆ ವಿರೋಧ ಇರೋದ್ರಿಂದ ತಕ್ಷಣವೇ ಆ ಪರೀಕ್ಷೆಯನ್ನ ಮುಂದೂಡಿ ಕನ್ನಡದೊಳಗೆ ಆ ಪರೀಕ್ಷೆಯನ್ನ ನಡೆಸಬೇಕು ಅಂತ ಹೇಳಿ ನಾವು ಒತ್ತಾಯನ ಮಾಡ್ತಾ ಇದ್ದೀವಿ.